ದಕ್ಷಿಣದಲ್ಲಿ ವರ್ಣಾರ್ಭಟ ಹೆಚ್ಚಾಗ್ತಾ ಇದೆ, ಉತ್ತರದಲ್ಲಿ ಬರಗಾಲದ ಛಾಯೆ ನಿರ್ಮಾಣ ಆಗಿದೆ. ನೋಡಿ, ದಕ್ಷಿಣದಲ್ಲಿ ವರ್ಣನ ಆರ್ಭಟ ಆಗ್ತಾ ಇದೆ, ಉತ್ತರದಲ್ಲಿ ಬರಗಾಲದ ಛಾಯೆ ಬಿದ್ದು ಹೋಗಿದೆ. ಅತಿವೃಷ್ಟ ಅನಾವೃಷ್ಟಗಳ ಮಧ್ಯೆ ರೈತರ ಜೀವನ ನರಕ ಆಗಿ ಹೋಗಿದೆ. ಬರ ವೀಕ್ಷಣೆ ಮಾಡ್ತಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು. ಬರ ವೀಕ್ಷಣೆ ಮಾಡ್ತಿದ್ದಾರೆ ಬಿಜೆಪಿಯಿಂದ. ನವಲಗುಂದ ತಾಲೂಕಿನ 10 ಹಳ್ಳಿಗಳಿಗೆ ಭೇಟಿಯನ್ನು ಕೊಡ್ತಿದ್ದಾರೆ. ಇಲ್ಲಿಯವರೆಗೆ ಒಟ್ಟು ಅಧಿಕಾರಿಯೂ ಬಂದಿಲ್ಲ. ನೋಡಿ, ಒಬ್ಬ ಅಧಿಕಾರಿ ಕೂಡ ಬಂದಿಲ್ಲ ಇಲ್ಲಿವರೆಗೂ ಕೂಡ. ಕೂಡಲೇ ಸರ್ಕಾರ ಅನ್ನದಾತನಿಗೆ ನೆರವು ನೀಡಬೇಕು. 1 ಎಕರೆ ಜಮೀನಿಗೆ 50,000 ಪರಿಹಾರ ನೀಡಬೇಕು ಅಂತ ಹೇಳಿ ಸರ್ಕಾರಕ್ಕೆ ಬಿಜೆಪಿ ನಾಯಕರಿಂದ ಮನವಿ ಕೇಳಿ ಬರ್ತಾ ಇದೆ. ಎಸ್ ವೀಕ್ಷಕರೇ, ಬಿಜೆಪಿಯಿಂದ ಎಲ್ಲೆಲ್ಲಿ ಬರಗಾಲ ಬಿದ್ದಿದೆಯೋ, ಮಳೆ ಕೊರತೆ ಆಗಿದೆಯೋ ಅಲ್ಲೆಲ್ಲ ಪರಿಶೀಲನೆ ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ಕೂಡ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಕಣ್ಮುಂದೆ ಇರ್ತಕ್ಕಂಥದ್ದು. ಹಿಂದೆ ನಮ್ಮ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾವು ಯಾವ ರೀತಿ ಪರಿಹಾರವನ್ನು ಕೊಟ್ಟಿದ್ದೇವೆ, 24 ಗಂಟೆಯಲ್ಲಿ ಪರಿಹಾರವನ್ನು ರೈತನ ಖಾತೆಗೆ ಜಮಾ ಮಾಡ್ತಕ್ಕಂಥದ್ದನ್ನು ನಾವು ಹಿಂದಿನ ದಿವಸದಲ್ಲಿ ಮಾಡಿದ್ದೇವೆ. ಇದೇನು ಹೊಸದೇನು ಮಾಡುವಂಥ ಅವಶ್ಯಕತೆ ಇದು ಆ್ಯಕ್ಚುಲಿ ಕಾಳು ಇಲ್ಲ ಸರ್. ಇಲ್ಲ ರೀ, ಈ ಸದ್ಯ ಇಳುವರಿ ಇದು ಬೇಕಾರೆ ರಿಪೋರ್ಟ್ ತೋರಿಸಲ್ಲ ನೀವು. ಕ್ರಾಪ್ ಕಟಿಂಗ್ ಇವತ್ತು ನಾಳೆ ಇಷ್ಟೊಳಗೆ ಚಲೋಬೇಕ ಸರ್. 6-7 ಕ್ವಿಂಟಲ್ ಹೆಸರಿಂದ ಇದು ಬರ್ತದೆ ಸರ್, ಇಳುವರಿ ಬರ್ತದೆ ಸರ್. 3 ಫೂಟ್ ಅದು ಎಲ್ಲೋ ಒಂದೊಂದು 10,000 ರೂಪಾಯಿ ಒಂದೊಂದು ಕ್ವಿಂಟಲ್ ಮಾರೋದು 2,000 ಎಲ್ಲ ಜನಕ್ಕೆ ಸಹಿತ ಹಾಕಕ್ ಬಂದಿಲ್ಲ. ಹಂಗಾತು ಈ ಸಲ ನೋಡಿರ ಬಿತ್ತಾರಿಗೆ ಬಿತ್ತಿಂದ ಮೊದ್ಲಿಗೆ ಒಂದಿಟ್ಟು ಬಿತ್ತುವಟ್ಟು ಹಸಿ ಆಗೈತೆ ಅಂತ ಬಿತ್ತಾಕ್ ಹೋದ್ರು ದುರಂತಕ್ಕೀಡಾಗ್ಯಾರ. ಒಂದು ನಾವು ಗಮನಿಸಬೇಕಾಗಿರೋದು ಏನಂತಂದ್ರೆ, ಕನಿಷ್ಠ 3 ವರ್ಷದಿಂದ ಈ ಭಾಗದೊಳಗೆ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ಉತ್ತೇಜನ ಸಿಗಲಾರ್ದಂಥ ರೀತಿಯೊಳಗೆ ಮಳೆರಾಯನ ಅವಕೃಪೆ ಆಗೈತಿ. ಹೋದ ವರ್ಷ ದೊಡ್ಡ ಪ್ರಮಾಣದೊಳಗೆ ಮಳೆಯಾಗಿ ಕೈಗೆ ಬಂದಂಥ ಆ ಬೆಳೆನ ಪಡ್ಕೊಳ್ಳೋಕ್ಕಾಗಲಾರ್ದಂಥ ಸ್ಥಿತಿ ಹೋದ ವರ್ಷ ಆಯ್ತು. ಈ ಸರಿ ಮಳೆ ಬಂದು ಮಳೆ ಇಲ್ದಂಗಾಗಿ ಬರ ಬಿದ್ದೇನೈತಿ, ಎಲ್ಲ ಪೀಕಗಳು ನಾಶ ಆಗ್ಯಾವ. ಇವತ್ತು ನೀವೆಲ್ಲ ನೋಡ್ತೀರಿ, ಇದು ಇಷ್ಟೊತ್ತಿಗೆ ಕಾಯಿ ಆಗಬೇಕಾಗಿತ್ತು, ಈಗ ಹೂ ಬಿಡ್ತಾ ಇದೆ. ಅದು ಒಂದು ಗಿಡದಲ್ಲಿ ಹೆಚ್ಚು ಅಂತೇಳಿದ್ರೆ 1, 2, 3 ಈ ಥರ. ಇದು ಪೀಕ್ ಬರೋದಿಲ್ಲ ಅಂತ ರೈತರು ಅರಗ್ತಾ ಇದ್ದಾರೆ. ಒಂದನೇದು. ಎರಡನೇದು, ಹೆಸರೇನಿದೆ, ಹೆಸರು ಕಾಯಿ ಆಗಿದೆ, ಆದರೆ ಅದರೊಳಗೆ ಕಾಳೇ ಇಲ್ಲ. ಮತ್ತು ಕೆಲವು ಕಾಯಲ್ಲಿ ಹುಳಗಳಿದೆ. ಹೆಸರನ್ನು